ಕಡೆನೂ ಸೀಸ್ ಮಾಡಿಲ್ಲ. ಇಲ್ಲ ಈಗ ಅಧ್ಯಕ್ಷರೇ, ದಯವಿಟ್ಟು ತಮ್ಮ ಕ್ಷೇತ್ರದಲ್ಲೂ ಇದಿದೆ. ಇಡೀ ರಾಜ್ಯದಾದ್ಯಂತ ಬ್ರ್ಯಾಂಡಿ ಶಾಪು ಬಾರ್ಗಳನ್ನು ಬಿಟ್ಟು ಎಲ್ಲಾ ಕಡೆಯೂ ಸೇಲ್ ಆಗ್ತಾ ಇದೆ. ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ರಾತ್ರಿ 12 ಗಂಟೆ 1 ಗಂಟೆಗೆ ಕೆಲವು ಗೃಹಿಣಿಯರು ನಮಗೆ ಫೋನ್ ಮಾಡ್ತಾರೆ, ನೀವೆಲ್ಲ MLAಗಳಾಗಿ ಅವ್ರ ಜೊತೆಗೆ ಪಾಲ್ ತಿಂತಾ ಇದ್ದೀರಾ ಅಂತ ಹೇಳಿ ತೀಕ್ಷ್ಣವಾಗಿ ಇವತ್ತು ಕೇಳುವಂತ ಪರಿಸ್ಥಿತಿ ಎಲ್ಲ ಶಾಸಕರಿಗೂ ಇದೆ. ಸಾಧ್ಯ ಉತ್ತರ ಕೊಡಲಿ, ಮತ್ತೆ ಮಾತಾಡಿ. ಆಯ್ತು, ಉತ್ತರ ಕೊಡಲಿ. ಅಲ್ಲ, ಒಂದ್ ನಿಮಿಷ ಮಂತ್ರಿಗಳು. ಸರ್, ನನ್ನ ಸಲಹೆ ಇದೆ ಮಾನ್ಯ ಅಬಕಾರಿ ಸಚಿವರಿಗೆ, ದಯವಿಟ್ಟು ಯಾರ ಮನೆಯಲ್ಲಿ ಇದು ಸಿಗ್ತದೆ ಅದರಲ್ಲಿ ಬ್ಯಾಕ್ ನಂಬರ್ಗಳಿರ್ತದೆ, ಯಾರು ಸಪ್ಲೈ ಮಾಡಿದ್ದು ಅಂತ. ತಗೊಂಡ ಕಾರ್ನಲ್ಲಿ ಸೋಡಾ ಕ್ರಶ್ ಇಂದೆಲ್ಲ ಲೈನ್ ಮಾಡ್ತಾ ಇದ್ರು. ಆ ರೀತಿ ಇವತ್ತು ಬ್ರ್ಯಾಂಡಿಗಳನ್ನ, ವಿಸ್ಕಿಗಳನ್ನ ಊರೂರಿಗೆ ತಗೊಂಡೋಗಿ ಮಾರಾಟ ಮಾಡುವಂತ ದಂಧೆ ಇವತ್ತು ನಡ್ಕೊಂತ ಇದೆ. ಪೊಲೀಸರು ಹೋಗಿ ಬೀಟ್ ಪೊಲೀಸಿಗೆ ಕಲೆಕ್ಷನ್ ಒಂದೇ, ಬೇರೆ ಏನು ಮಾಡಲ್ಲವ. ಅಲ್ಲೆಲ್ಲ ಆಯಾ ಮನೆಯಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಬರೋದು. ನಮ್ಮಂತವ್ರು ಒತ್ತಡ ಮಾಡಿದ್ರೆ ಯಾವ್ದಾದ್ರು ಒಂದು ಕೇಸ್ ಹಾಕ್ತಾರೆ, ಅಲ್ಲಿ ಕೈ ತೊಳ್ಕೊಂತಾರೆ. ವಿಚಿತ್ರವಾಗಿ ನಡೀತಾ ಇದೆ. ನೀವು SC ಕಾಲೋನಿಗಳಲ್ಲಿ ವಯಸ್ಸಿಗೆ ಬಂದಂತ ಗಂಡು ಮಕ್ಕಳು ಬದುಕಿಲ್ಲ. ಇವತ್ತು ಒಂದೊಂದು ಕಾಲೋನಿ ಸರ್ವೆ ಮಾಡಿಸಿ. ಈಗ ಮಂತ್ರಿಗಳೇ ಈ ರೀತಿಯಲ್ಲಿ ಈಗ ಆಯ್ತು, ಮೊನೋಪಲಿ ಆಗಿ ನೋಡುವ ಮರ್ಯಾದೆ ಮಾತಾಡಿದ ನೀವೇ ಚರ್ಚೆಗೆ ಕೂಡ ಆಯ್ತು, ಮತ್ತೆ ಮಾತಾಡ್ಲಿ ಏನಂತ ನೋಡು, ಮಾತಾಡ್ಲಿ, ಉತ್ತರ ಕೊಡ್ಲಿ. ಈಗ ಮಂತ್ರಿಗಳೇ, ಈಗ ಇವರು ಮಾತಾಡೋಕೆ ನೋಡುವಾಗ ಮಾರುವವರಿಗಿಂತ ದೊಡ್ಡ ಅಪರಾಧಿ ಅಲ್ಲಿ ಕಂಟ್ರೋಲಿಂಗ್ ಅಧಿಕಾರಿ ಇದ್ದಾನಲ್ಲ, ಅವರು ನಿಷ್ಪ್ರಯೋಜನ ಇವತ್ತೆಲ್ಲ ಕಾಣ್ತದೆ. ಸೂಕ್ತ ಉತ್ತರ ಕೊಡೋದು ತಕ್ಷಣ ಕ್ರಮ ತಕ್ಕೊಳ್ಳಿ. ಸಭಾಧ್ಯಕ್ಷರೇ, ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಅದ್ರ ಜೊತೆ ಇನ್ನು ಕೆಲವರು ಸಲಹೆ ಮೇರೆಗೆ ಕಠಿಣ ನಿಲುವುಗಳನ್ನು ತೆಗೆದುಕೊಂಡು ಈಗಿದ್ದ ಕಾಯ್ದೆ ಪ್ರಕಾರ ಕೇಸ್ಗಳನ್ನ ಹಾಕ್ತೀವಿ ಮತ್ತೆ ಬಿಡ್ತೀವಿ ಅಂತಕ್ಕಂಥದ್ದಿದೆ. ಅದಕ್ಕೆ ಇನ್ನೊಂದು ರೂಪದಲ್ಲಿ ಬೇಕಾದ್ರೆ ಒಂದು ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸ. ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಏನು ಮಾನ್ಯ ಸಚಿವರು ಹೇಳಿದ್ದಾರೆ, ಇದರಲ್ಲಿ ಹಣ ಪ್ರತಿ ತಿಂಗಳು ಎಷ್ಟು ಲೀಟರ್ ಮಾರ್ತಾರೆ ಅಂತ ಪ್ರತಿ ಬಾರಲ್ಲೂ ನಿಮಗೆ ಮಾಹಿತಿ ಸಿಗುತ್ತೆ. ಏನಾಗುತ್ತೆ, ಎಲೆಕ್ಷನ್ ಟೈಮ್ಗಳಲ್ಲಿ ಟೈಟ್ ಮಾಡ್ತಾರೆ. ಇವಾಗ ಮೇ ತಿಂಗಳದು ನನ್ನ ಹತ್ರ ಮಾಹಿತಿ ಇದೆ, ಯಾವ ಬಾರಲ್ಲಿ ಮೇ ತಿಂಗಳು ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ. ಈಗ ಸ್ಟಾಕ್ ಯಾವ್ದೋ ಒಂದು ಮನೇಲಿ ಇಟ್ಕೊಂತಾರೆ, ಯಾವ ಬಾರಿಂದ ತಗೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ CCTV ವಿಡಿಯೋ ಇರುತ್ತೆ. ಬಾರ್ಗಳ ಮೇಲೆ 3 ಪ್ರಕರಣ ದಾಖಲಾದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬಹುದು ತಾವು. ದಯವಿಟ್ಟು ಬಾರ್ಗಳ ಮೇಲೆ ಕ್ರಮ ತಗೊಳ್ಳಿ. ಮನೆಗಳಲ್ಲಿ ಮಾರುವಂತವ್ರು ವೈನ್ ಸ್ಟೋರ್ಗಳು CL7 ನಲ್ಲಿ ಅವ್ರು ಆಕ್ಚುಲಿ ಕೌಂಟರ್ ಮಾಡಂಗೇ ಇಲ್ಲ. ಹೋಟೆಲ್ ಲಾಡ್ಜ್ ಪರ್ಮಿಷನ್ ಪ್ರತಿ CL7 ನಲ್ಲೂ ರಿಟೇಲ್ ಮಾಡ್ತಾರೆ. ಸಭಾಧ್ಯಕ್ಷರೇ, ಕವರ್ ಕೊಟ್ಟು ಬಾರ್ಗಳವರು. ಈಗ ಒಂದು ನಿಮಿಷ ಮುಂದೆಲ್ಲ ನೀವು ಕರೆಕ್ಟ್ ಆಗಿ ವಿಚಾರ ಪ್ರಸ್ತಾವನೆ ಮಾಡ್ತಾ ಇದ್ದೀರಿ. ಇದು ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಬೇಕಾಗ್ತದೆ. ಅದಾಗ ಅರ್ಧ ಗಂಟೆ ಚರ್ಚೆ ಮಾಡಿಕೊಳ್ತೇವೆ. ನಾನು ಅಲ್ಲಲ್ಲ, ಬಹಳ ವಿಚಾರ ಹೇಳ್ತಿದ್ದಾರೆ. ಬಹಳಷ್ಟು ಜನಗಳ ಮಾಹಿತಿ ಇದೆ, ಅವ್ರು ಕೂಡ ಬಹಳಷ್ಟು ವಿಚಾರ ಹೇಳ್ತಿದ್ದಾರೆ. ಆದ ಕಾರಣ ಅದನ್ನು ನಾವು ಅರ್ಧ ಗಂಟೆ ಚರ್ಚೆಗೆ ಈ ಒಂದು ಕೆಲವು ದಿನಗಳಲ್ಲಿ ಅದನ್ನು ಅವಕಾಶ ಮಾಡಿ ಡೀಟೇಲ್ ಚರ್ಚೆ ಮಾಡುವ. ಚರ್ಚೆಗೆ ಚರ್ಚೆ ಕೊಡಬೇಡಿ, ಸ್ವಲ್ಪ ರಾತ್ರಿ ಹೊತ್ತು ಅವಕಾಶ ಮಾಡಿಕೊಡೋದು. ಸಿಮೆಂಟ್ ಮಂಜು ಅಧ್ಯಕ್ಷ, ಒಂದೇ ನಿಮಿಷ. ಅಲ್ಲಲ್ಲ, ಇದು ಪೂರಕವಾಗಿ ಹಾಸ್ಪಿಟಲ್ ಪಕ್ಕ CS7 ಸಿಮೆಂಟ್ ಮಂಜು. ಸಭಾಧ್ಯಕ್ಷೆ, ನಾನು ಯಗಚಿಯ ನಾಲೆ ಬಗ್ಗೆ ನಮ್ಮ